ನೀವೇ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಹೆಮ್ಮೆ, ಈ ನೆಲದ ಸತ್ವ ಅಂತ ಹೇಳಿದ್ರಿ. ಆ ಮೂಲಕ ಹೋಗೋದಾದರೆ ಅಂತಹ ವಿಶ್ವಜ್ಞಾನಿ, ಅಂತಹ ಮಹಾನ್ ಚಿಂತಕರು ಅವರ ವಿಶಾಲವಾದ ರಾಷ್ಟ್ರೀಯ ದೃಷ್ಟಿಕೋನಗಳನ್ನು ಒಂದು ಕೇವಲ ಜಾತಿ ರಾಜಕಾರಣದ ಚೌಕಟ್ಟಿನಲ್ಲಿ ಬಂಧಿಸಿರುವ ಇಂದಿನ ಕಾರಣಗಳೇನಿರಬಹುದು, ಹಾಗೆ ನಮ್ಮ ಯುವಜನತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ವಿಶಾಲ ಜ್ಞಾನವನ್ನು ಮರುಶೋಧಿಸುವುದು ಹೇಗೆ ಅಂತ ನನ್ನ ಪ್ರಶ್ನೆ ಸರ್. ಅಲ್ಲ, ಇದಕ್ಕೊಂದು ಆಶಾವಾದ ಇದೆ ಅನಿತಾ. ಅದೇನೆಂದರೆ, ಈಗ ನಾನು ಯೋಚನೆ ಮಾಡುವ ಹಾಗೆ ನಾನು ಈಗ ನನಗೆ 56 ವರ್ಷ ಆಯಿತಾ. ನಾನೊಂದು 40 ವರ್ಷದಿಂದ ಈಚೆಗೆ ನನಗೆ ಕಣ್ಣಿಗೆ ಕಾಣುವ ಸಮಾಜವನ್ನು ನೋಡ್ತಾ ಬರ್ತಾಯಿದ್ರೆ ನನಗೊಂದಿಷ್ಟು ಆಶಾವಾದ ಇದೆ. ಇವತ್ತು ನೀವು ಮಾತಾಡ್ತಾ ಇರೋದು ಯಾವುದನ್ನು ಜಾತಿ ಅಂತ ಕರ್ತಿದ್ದು, ಇವತ್ತು ಆ ಜಾತಿಯನ್ನು ಮೀರ್ಕೊಂಡು ಬಂದಿರೋದು. ನಾನು MA ಮಾಡುವಾಗ ನಾನು 92-93 MA ಮುಗಿಸಿದ್ದೀನಿ. ಅವತ್ತು ನನ್ನ ಜೊತೆಗಿದ್ದ 40 ಜನರ ಜಾತಿ ಯಾವುದು ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಅದರ ಅರ್ಥ ಏನಾಯಿತು ಅಂದರೆ, ನಾವು ಹಂಗೆ ಸಾಕ್ತಾ ಬಂದ್ವಲ್ವಾ, ಯಾವುದರಿಂದ ಬಂದ್ವಿ ಇದನ್ನು ನಾವು ಕಲ್ತಿದ್ದೆಲ್ಲಿಂದ ಹಾಗಿದ್ದರೆ. ಹಾಗಾದಾಗ ಆಮೇಲೆ ಏನು ಗೊತ್ತಾ ಸ್ನೇಹಿತರೆ, ಜ್ಞಾನ ನೀವು ಎಕ್ಸಾಮಿನೇಷನ್ಗೆ ಓದ್ಕೊಂಡು ಹೋಗ್ತೀರಿ. ಈ ಓದ್ಕೊಳ್ತಾ ಇರುವಾಗ ನಾಳೆ ಯಾವ ಕ್ವಶನ್ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಾ? ಇಲ್ಲ ಅಲ್ವಾ? ಓದ್ಕೊಂಡು ಹೋಗಿದ್ದೀರಿ. ಓದ್ಕೊಂಡೋಗಿ ಕ್ವಶನ್ ಕೊಟ್ಟ ತಕ್ಷಣ ತಲೆ ಬಗ್ಗಿಸ್ಕೊಂಡು ಬರೆಯೋಕ್ಕೆ ಶುರು ಮಾಡಿಬಿಟ್ರಿ, ಉತ್ತರ ಬರೆದ್ರಿ. ನೀವು 10 ಜನ ಹೊರಗೆ ಬಂದ ಅದಕ್ಕೆ ಉತ್ತರ ಬರೆದು ಇದಕ್ಕೆ ಉತ್ತರ ಬರೆದ್ರೆ ನಿಮ್ಮ ಅಷ್ಟು ಜನದ ಉತ್ತರದ ಸ್ವರೂಪ ಬೇರೆ, ಉದ್ದೇಶ ಒಂದೇ. ಅಕಸ್ಮಾತ್ ಪೇಪರ್ ಔಟ್ ಆಯಿತು, ಮಾರ್ನಿಂಗ್ ಮತ್ತೆ ಎಕ್ಸಾಮ್ ಆಯಿತು, ಅದೇ ತಿರುಗಿ ಎಕ್ಸಾಮ್ಗೆ ಅದೇ ಥರ ಕ್ವಶನ್ ಬಂತು. ನೆನ್ನೆ ಬರೆದು ಉತ್ತರ ನೀವು ಬರೆಯಲ್ಲ. ಜ್ಞಾನ ಎಲ್ಲಿಂದ ಬಂತು? ನಿಮ್ಮೊಳಗಿತ್ತಲ್ವಾ. ಈ ಅಂತಃಸತ್ವವೇ ಅಂಬೇಡ್ಕರ್ರು, ಈ ನೆಲದ ಅಂತಃಸತ್ವನೇ ಅದು ಅಂಬೇಡ್ಕರ್ರು. ಈ ನೆಲದ ಅಂತಃಸತ್ವದೊಳಗಡೆ ಇರೋದು ಬುದ್ಧ ಭಗವಾನ್. ಯಾಕೆಂದರೆ ನಾವು ನಿರಾಕರಿಸ್ಬೋದು. ಇವತ್ತು ನೀವು ಸುಮ್ಮನೆ, ನನಗೊಂದು ಭಾಳ ಆಶ್ಚರ್ಯಕರವಾದ ಒಂದು ಸಂಗತಿ ಇದೆ, ನಾನು ಓದ್ ಕಡೆ ಎಲ್ಲ ಮಾತಾಡ್ತೀನಿ. ಅದೇನೆಂದರೆ, ಇವತ್ತು ಸುಮ್ಮನೆ ಗಮನಿಸಿ, ಬುದ್ಧ ಎಲ್ಲ ಕಡೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಒಂದು ಉದ್ಯಾನವನದಲ್ಲಿ ಬುದ್ಧ ಇರ್ತಾನೆ, ಒಂದು ಏರ್ಪೋರ್ಟಲ್ಲಿ ಬುದ್ಧ ಇದ್ದಾನೆ, ಒಂದು ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಬುದ್ಧ ಇರ್ತಾನೆ. ಇವತ್ತು ಹೈಯೆಸ್ಟ್ ಗಿಫ್ಟ್ಗಳನ್ನು ಕೊಡ್ತಾ ಇರೋದು ಎಲ್ಲ ಸಮುದಾಯದವ್ರಿಗೂ ಕೊಡ್ಬೋದಾದ್ದು ಬುದ್ಧನ ಕೊಡ್ತಾ ಇದ್ದೀವಿ. ನೀವು ವೆಲ್ಕಮ್ ಮಾಡಿ ಸೆಂಡ್ ಆಫ್ ಮಾಡಿ ಬುದ್ಧನ ಕೊಡ್ತಿದ್ದೀರಿ. ಬುದ್ಧನ ಸ್ಟೇಟ್ಮೆಂಟ್ ಬರೀತಿದ್ದಾರೆ. ಯಾರು ಹೇಳ್ಕೊಟ್ರಿ ಇದನ್ನು? ಹಾಗಾಗಿ ನನಗೆ ಒಂದು ಏನು ಗೊತ್ತಾ, ಇವತ್ತು ನೀವು 15 ಜನ ಬಂದಿದ್ದೀರಿ. ನೀವು 15 ಜನನೂ ಹೋಗೋ ಅಷ್ಟೊತ್ತಿಗೆ ಬುದ್ಧಿಸ್ಟ್ ಆಗಿಬಿಡ್ತೀರಿ ಅಥವಾ ಅಂಬೇಡ್ಕರಿಸಮ್ ಆಗಿಬಿಟ್ಟು, ನನಗೆ ಆ ಭ್ರಮೆ ಇಲ್ಲ, ರಮೇಶ್ಗೂ ಆ ಭ್ರಮೆ ಇಲ್ಲ. ಆದರೆ ನಂಗೊಂದು ಆಶಾವಾದ ಏನು ಗೊತ್ತಾ, ನೀವು ಒಬ್ಬರಿಂದ ಎದ್ದೋದ್ರೂ ಬುದ್ಧನನ್ನು ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬ್ರನ್ನ ಪ್ರಜ್ಞೆನ ಎದೆಗಿಡಿಸ್ಕೊಂಡಿದ್ದಾದರೂ ಇವತ್ತು ಇಡೀ ಕಾರ್ಯಕ್ರಮ ಸಕ್ಸಸ್ಸು. ಬೆಳಗಾಗೋದ್ರೊಳಗೆ ಕ್ರಾಂತಿ, ನಾನು ಅದನ್ನೇ ಹೇಳೋದು, ಬೆಳಗಾಗೋದ್ರೊಳಗೆ ಕ್ರಾಂತಿ ಆಗೋದಿಲ್ಲ, ಬದಲಾವಣೆ ಹೀಗೆ ಶುರುವಾಗಬೇಕು. ಹಾಗೆ ಬಾಬಾ ಸಾಹೇಬ್ರು.